ಅದನ್ನ ಇಲ್ಲಿಗೆ ತಗೊಂಡ್ ಬಾ. ನಾನ್ ಕೇಳಿದ್ದು ಲ್ಯಾಪ್ಟಾಪ್ನ ಬಿಟ್ಟು. ತಗೊಂಡ್ ಬರ್ತೀನಿ ದೊಡ್ಡಪ್ಪ. ಇಂಥದ್ದೆಲ್ಲ ಇಲ್ಲಿರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ಹೇಗ್ ತಗೊಂಡು ಬಂದೆ ಇದನ್ನ ನೀನು? ಇನ್ನು ಏನೇನಿದ್ಯೋ ಇಂಥದನ್ನ ನಾನು ಇಲ್ಲಿವರೆಗೂ ಯಾವತ್ತೂ ನೋಡೇ ಇಲ್ಲ. ಅಮೆರಿಕ ಅಲ್ವಾ? ಬೇಡ ರೀ, ಅದನ್ನೇನು ಮಾಡ್ಬಿಡಿ, ಕೊಟ್ಬಿಡಿ ಅವಳಿಗೆ. ಬೇಡ ರೀ ಮಾಮ. ನನಗೆ ನನ್ನ ಮಮ್ಮ ಇಲ್ಲ. ನನ್ನ ಹತ್ರ ಇರೋದು ಅವಳ ನೆನಪುಗಳು ಮಾತ್ರ. ನೀವ ಲ್ಯಾಪ್ಟಾಪ್ನ ಬ್ರೇಕ್ ಮಾಡಿದ್ರೆ ಆ ಮೆಮೊರೀಸ್ ಕೂಡ ಇಲ್ದಿರೋ ಹಾಗಾಗ್ಬಿಡುತ್ತೆ. ನಿಮಗೆ ಕೈ ಮುಗಿದ್ ಕೇಳ್ಕೊತೀನಿ, ಆ ಲ್ಯಾಪ್ಟಾಪ್ನ ಮಾತ್ರ ಬ್ರೇಕ್ ಮಾಡಬೇಡಿ ಪ್ಲೀಸ್ ಪ್ಲೀಸ್. ತಾಯಿಯ ಬೆಲೆ ಗೊತ್ತಿರೋನಾಗಿರೋದಕ್ಕೆ, ನಿಮ್ಮ ಅಮ್ಮನ ನೆನಪುಗಳನ್ನ ನೋಡ್ಕೊಳ್ಳೋದಕ್ಕೆ ಮಾತ್ರನೇ ಇದನ್ನ ಬಿಡ್ತಾ ಇದ್ದೀನಿ. ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಏನಾದ್ರೂ ಇದ್ರೆ, ಈ ಲ್ಯಾಪ್ಟಾಪ್ ಅನ್ನ ರಾಜಲಕ್ಷ್ಮಿ ಮುಟ್ಟಿದ್ರೆ ಇದರಿಂದ ಎಷ್ಟು ಉಪಯೋಗ ಇದೆ ಅಂತ ಯಾರಾದ್ರೂ ನಿನ್ನ ಕೇಳಿದ್ರು, ನೀನು ಹೇಳಿದ್ರು, ನಿಮ್ಮ ಅಮ್ಮನ ನೆನಪುಗಳು ನಿನಗೆ ಯಾವತ್ತಿಗೂ ಇಲ್ದಿರೋ ಹಾಗಾಗತ್ತೆ. ಭಾವನವ್ರು ಒಂದೇ ನೋಡಿದ್ದು, ಇನ್ನ ಏನೇನಿದ್ಯೋ ಅದನ್ನೆಲ್ಲ ನೋಡಿದಿದ್ರೆ ಸುಟ್ಟು ಹಾಕಿರ್ತಿದ್ದ. ಈ ಮನೇನೆ ಸುಟ್ಟು ಹಾಕೋ ತರ ಇದ್ದಾರೆ. ಬಾಡಿ ವಾಶ್, ಹರ್ಬಲ್ ಶಾಂಪೂ ಅದೆಲ್ಲ ತರ್ಸು ಅಂತ ಹಠ ಮಾಡ್ತಿದ್ದಾಳೋ ಆ ಹುಡುಗಿ. ನನಗೆ ಇಂಟರ್ನೆಟ್ ಬೇಕು. ನನ್ಗೂ ಕೂಡ ಒಂದ್ಸಲ ಅಮೆರಿಕ ನೋಡ್ಬೇಕು ಅನ್ನಿಸ್ತಿದೆ ಅಕ್ಕ. ನನಗೆ ನನ್ನ ಅಮ್ಮ ಇಲ್ಲ, ಅವಳು ಬಿಟ್ಟು ಹೋಗಿರೋ ನೆನಪುಗಳು ಮಾತ್ರ ಇರೋದು. ನೀವು ಆ ಲ್ಯಾಪ್ಟಾಪ್ನ ಬ್ರೇಕ್ ಮಾಡಿದ್ರೆ ಆ ಮೆಮೊರೀಸ್ ಕೂಡ ಇಲ್ದಿರೋ ಹಾಗಾಗತ್ತೆ. ನಾನ್ ನಿನ್ನ ಅಮ್ಮನ ತರ ನೋಡ್ಕೋತೀನಿ ಅಂತ ಹೇಳಿ ನನ್ನ ಅಮೆರಿಕಾದಿಂದ ಕರ್ಕೊಂಡ್ ಬಂದ್ರಿ.
ನನಗೆ ನನ್ನ ಅಮ್ಮ ಇಲ್ಲ ಅಂತ ನೆನ್ಪು ಮಾಡ್ತಿದ್ದಾರೆ ಹೊರತು ನೀವೇನೇನು ಮಾಡ್ತಿಲ್ಲ. ನನಗೆ ಇಂಟರ್ನೆಟ್ ಬೇಕು. ಇಲ್ಲ, ಅದರ ಅಗತ್ಯ ಯಾವತ್ತೂ ಬಂದಿಲ್ಲ. ನನಗೆ ಅದ್ರ ಜೊತೆ ಕೆಲಸ ಇದೆ. ಆಗಲ್ಲ. ಆದ್ಯ, ನನ್ ಮೇಲೇನ್ ಕರುಣೆ ತೋರಿಸೋ ಅಗತ್ಯ ಇಲ್ಲ. ನನ್ ಕೇಳಿದ್ದನ್ನ ತಗೊಂಡ್ ಬಂದ್ಕೊಡಿ. ಆದ್ಯಾನ ನಿನ್ ಮಗಳ ಹಾಗೆ ನೋಡ್ಕೋತೀಯ ಅಂತ ನನಗ್ ಮಾತು ಕೊಡಕ್ಕ. ಅವರಿಬ್ಬರಿಗೂ ಒಬ್ಬರಿಂದ ಇನ್ನೊಬ್ರಿಗೆ ಅವ್ರ ಜೀವನ ಹಾಳಾಗ್ತಿರೋ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಈ ಪ್ರಯತ್ನದಲ್ಲಿ ನನ್ನ ಮಗಳು ವ್ಯಕ್ತಿತ್ವನ ಕಳ್ಕೊಳ್ಳೋ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಾನೇ ಹೊರಟೋಗ್ತೀನಿ. ಏ ಬಿಟ್ಟು, ಅಪ್ಪ ಇದನ್ನೆಲ್ಲ ಮುಟ್ಬಾರ್ದು ಅಂತ ಹೇಳಿದಾರಲ್ಲೋ. ಅದಕ್ಕೆ ಅಲ್ವಾ ಅಕ್ಕ ಬಾಗ್ಲ ಹಾಕ್ ಬಂದಿದ್ದೀನಿ. ಅಕ್ಕ, ಇದ್ರಲ್ಲಿ ಯಾವ್ದನ್ ಮುಖಕ್ಕೆ ಹಚ್ಕೋಬೇಕು? ಇದ್ ತಗೋ. ಇವಾಗ ಹೇಗಿದ್ದೀನಕ್ಕ? ನೋಡು, ಇರು, ನಾನೇ ಹಚ್ತೀನಿ. ಓಕೆ, ಡನ್ ವಿತ್ ಯು ಮೇಕಪ್. ಇವಾಗ ನೋಡ್ಕೋ. ಸಖತ್ತ ಕಾಣಿಸ್ತಿದೀನಿ, ಒಳ್ಳೆ ಸಿನಿಮಾ ಹೀರೋ ತರ. ನಾನೇ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೀನಿ ಅಂದ್ರೆ ಇನ್ ರಾಜಲಕ್ಷ್ಮಿ ಅಕ್ಕ ಹಚ್ಕೊಂಡ್ರೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಾಳೋ ಏನೋ. ಮೇಕಪ್ ಯಾರು ಮಾಡ್ಕೊಂಡ್ರು ಚೆನ್ನಾಗೇ ಇರ್ತಾರೆ. ನೀನ್ ಕೂಡ ಮಾಡ್ಕೋ ಅಕ್ಕ. ಅಪ್ಪ ಬಾಗ್ಲ ಹಾಕಿದ್ರೆ ದೊಡ್ಡಪ್ಪ ಹೇಗ್ ಬರ್ತಾರೆ? ಒಂದ್ಸಲ ಹಚ್ಕೋತೀನಿ, ಆದ್ರೆ ನೀವ್ ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ ಬಿಡು, ಹಾಕೋ ಅಕ್ಕ. ರಾಜಲಕ್ಷ್ಮಿ ಅಕ್ಕ, ನೀನು ಕೂಡ ಥೇಟ್ ಸಿನಿಮಾ ಹೀರೋಯಿನ್ ತರನೇ ಕಾಣಿಸ್ತಿದ್ಯಾ. ದೊಡ್ಡಪ್ಪ ಬಂದ್ರು. ಇರು ಇರು ಇರು, ಒಂದ್ ನಿಮಿಷ ಇರು. ಆದ್ಯಾ, ಬಾಗಿಲ್ ತೆಗೀಮಾ.
ದೊಡ್ಡಮ್ಮ ಬಂದಿರೋದು. ಬರ್ತಿದ್ದೀನಮ್ಮ. ಆದ್ಯ, ಇಂಟರ್ನೆಟ್ ಇರಬೇಕು, ಅದಿದ್ರೇನೆ ಕೆಲಸ ಆಗತ್ತೆ ಅಂತ ನೀನು ಹೇಳ್ತಿದೀಯ. ನಿನ್ನ ಎಲ್ಲ ಅಗತ್ಯಗಳನ್ನು ಅವರು ಪೂರೈಸ್ತಾ ಇಲ್ಲ ಅಂತ ನೀನು ಅವ್ರ ಜೊತೆ ಹಾಗೆಲ್ಲ ನಡ್ಕೊಳ್ಳೋದು ತಪ್ಪು ಕಣಮ್ಮ. ಅದಕ್ಕೆ ಎಲ್ರ ಜೊತೆನೂ ಜಗಳ ಯಾಕೆ ಅಂತ ಇಲ್ಲೋಡು ನೋಡು, ನಿನಗೋಸ್ಕರ ದುಡ್ಡು ತಗೊಂಡು ಬಂದಿದ್ದೀನಿ, ತಗೋ. ಯಾಕೆ? ನೋಡು, ದೇವಸ್ಥಾನದ ಹತ್ರ ಕಂಪ್ಯೂಟರ್ ಅಂಗಡಿ ಇದೆ, ಅಲ್ಲಿ ಹೋಗಿ ನಿನ್ಗೇನ್ ಕೆಲಸ ಮಾಡ್ಕೋಬೇಕು ಅದನ್ನ ಮಾಡ್ಕೋ, ತಗೋ. ನನಗೇನು ದುಡ್ಡು ಬೇಡ. ನಿಮಗೆ ಎಷ್ಟು ಬೇಕು ಅಂತ ಹೇಳಿ ನಾನೇ ಕೊಡ್ತೀನಿ. ಆದ್ಯಕ್ಕನ ಹತ್ರ ತುಂಬಾ ಡಾಲರ್ಸ್ ಇದೆ ದೊಡ್ಡಮ್ಮ. ಸಹಾಯ ಸಮಾಧಾನಗಳು ನನಗ್ ಬೇಡ. ಹಠ ಮಾಡ್ಬೇಡಮ್ಮ. ದಯವಿಟ್ಟು ನನಗೆ ಕೋಪ ತರಿಸ್ಬೇಡಿ. ಪ್ಲೀಸ್ ಲೀವ್ ಮಿ ಅಲೋನ್. ಹೋಗ್ಲಿ ಬಿಡು ಆದ್ಯ, ದುಡ್ಡು ಬೇಡ ಅಂತಿದ್ಯಾ ಅಂದ್ರೆ ಇಂಟರ್ನೆಟ್ ಬೇಡ ಅಂತ ನಿರ್ಧಾರ ಮಾಡಿದ್ಯಾ ಅನ್ಸುತ್ತೆ. ನಿನಗೆ ಹಾಗರ್ಥ ಆಯ್ತಾ? ಹಾಗಲ್ವಾ? ನಾನು ಒಂದ್ಸಲ ಅನ್ಕೊಂಡ್ರೆ ಅದು ನಡೆದೇ ನಡೆಯುತ್ತೆ. ಇಂಟರ್ನೆಟ್ನ ಹೇಗ್ ತಗೊಂಡ್ಬರ್ತೀಯ ಆದ್ಯಕ್ಕ? ಹೀಗೆ ನೋಡ್ತಾ ಇರಿ. ನನಗ್ ಭಯ ಆಗ್ತಿದೆ ಆದ್ಯ. ನಿನ್ಗೆ ನೀವೇ ದೃಷ್ಟಿ ಮಾಡ್ಕೊಳ್ಳೋ ತರ ಇದ್ದೀರಾ ಅತ್ತಿಗೆ? ನಿನ್ ಗೌರಕ್ಕ ತುಂಬಾ ಒಳ್ಳೆ ಬಳೆ ಕಳ್ಸಿದ್ದಾರೆ ಪಾರ್ವತಿ. ಚಾರುನ್ ಮೆಚ್ಕೋಬೇಕು ಅತ್ಗೆ. ನಿಮ್ ಬಳೆ ಸೈಜ್ನ ನಾನು ಹೇಳಿಲ್ಲ ಅಂದ್ರು ನಿಮ್ಗೆ ಎಂತದ್ ಸೂಟ್ ಆಗುತ್ತೋ ಅಂತದ್ದೇ ಕಳ್ಸಿದಳತ್ಗೆ. ಸಾಕ್ ಸುಮ್ನಿರು. ಜಾನಕಿ ಅತ್ಗೆ ಬರ್ತಿದ್ದಾಳೆ, ಇದ್ರ ಬಗ್ಗೆ ಏನು ಮಾತಾಡ್ಬೇಡ. ಪದ್ಮ, ಸ್ವಲ್ಪ ನೀರು ಕೊಡು. ಪದ್ಮ, ಈ ಬಳೆಗಳು ಎಲ್ಲಿ ತಗೊಂಡೆ? ತುಂಬಾ ಚೆನ್ನಾಗಿದೆ. ನೋಡ್ಬಿಟ್ಲು ದೇವ್ರೇ. ನನ್ ಕಡೆ ಏನ್ ನೋಡ್ತಿದ್ದೀರಾ ಅತ್ಗೆ? ಹೇಳಿ. ಅತ್ಗೆ, ಈ ಬಳೆಗಳು ನನ್ನ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸತ್ತೆ ಅಂತ ಮತ್ತೆ ಮತ್ತೆ ಹೇಳಿ ಕಳ್ಸ್ಕೊಟ್ಟಿದ್ದಾರೆ. ಹೌದು, ಅವ್ರು ಹೇಳಿದ ಹಾಗೆ ನಿನ್ನ ಕೈಗೆ ಈ ಬಳೆಗಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಯ್ಯೋ, ಈಗ ನನ್ಗಿನ್ನೇನ್ ಕಾದಿದ್ಯೋ ಏನೋ. ಏನಾಯ್ತು ಅಂತ? ಜಾನ್ಕಿ ಅತ್ಗೆ ನೋಡ್ಬಿಟ್ಲು ಕಣೆ.
ಅವ್ರ ಕಣ್ಣು ಒಳ್ಳೇದೇ ಬಿಡಿ. ನನ್ ಸಂಕಟ ಅದಲ್ಲ. ದೃಷ್ಟಿ ತಾಗಿ ನನಗ್ ಜ್ವರ ಬಂದ್ರು ನಾನ್ ಸಹಿಸ್ಕೋತೀನಿ. ಒಂದ್ ವೇಳೆ ಅಣ್ಣಂಗೇನಾದ್ರೂ ಹೇಳ್ಬಿಟ್ರೆ ನನ್ ಕತೆ ಮುಗ್ದ ಹಾಗೇನೆ. ನೀವ್ ಅನವಶ್ಯಕವಾಗಿ ಭಯ ಪಡ್ತಿದ್ದೀರಾ ಅತ್ಗೆ. ಜಾನಕಿ ಅಕ್ಕ ಜಗಳ ಮಾಡಲ್ಲ, ಮಾಡ್ಸಲ್ಲ. ದೇವ್ರೆ, ಸೋಮವಾರ ಬುಧವಾರ ಅನ್ಕೊಳ್ಳೋಷ್ಟ್ರಲ್ಲಿ ಎಕ್ಸಾಮ್ ರಿಸಲ್ಟ್ಸು ಇನ್ನೇನ್ ನಾಳೆನೋ ನಾಡಿದ್ದು ಬರುತ್ತೆ. ಜಿಲ್ಲೆಗೆ ಫಸ್ಟ್ ಬರಬೇಕು ಅಂತ ಆಗ್ಲಿ, ಎಲ್ಲದ್ರಲ್ಲೂ 100ಕ್ಕೆ 100 ಬರಬೇಕು ಅಂತ ಆಗ್ಲಿ, ನಾನು ಬೇಡ್ಕೊಂಡು ನಿನಗೆ ಕಷ್ಟ ಕೊಡಕ್ ಹೋಗಲ್ಲ. ಯವಾ, ಮಂದಾರ ಹೂವ್ ಇಟ್ಕೊಂಡ್ ಬರೋ ಮಲ್ಲೇಶ್ವರಿಗಿಂತ 3 ಮಾರ್ಕ್ಸ್ ಜಾಸ್ತಿ ಬರ್ಬೇಕು, ನಿನ್ಗಿಂತ ಬೆಳ್ಳಗಿರೋ ಚಿನ್ಮಯ್ಗಿಂತ ಕಡಿಮೆ ಮಾರ್ಕ್ಸ್ ಬರ್ದಿರೋ ಹಾಗೆ ನೋಡ್ಕೋ ಅಂತ ಆ ಭಗವಂತನ್ಗೆ 2 ಕಡ್ಡಿ ಜಾಸ್ತಿ ಹಚ್ಚಿದ್ಯಾ, ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ ಅಂತ ಸಿಂಪಲ್ ಆಗಿ ಹೇಳ್ಬೇಡ ಕಣೋ. ಇವತ್ತು ನಾನು ಉಪವಾಸ ಕೂಡ ಮಾಡ್ತಿದ್ದೀನಿ. ಹಾಗಾದ್ರೆ ಇವತ್ ನಿನಗೆ ಅದೃಷ್ಟ ಬಂದ ಹಾಗೇನೆ. ಯಾಕೆ, ಏನಾಯ್ತು? ಏನಾಯ್ತಾ? ದೊಡ್ಡಮ್ಮ ಹಳೆ ಆವಾಗಾಯಿನ ಹೊಸ ಕೊಬ್ಬರಿ ಎಣ್ಣೆ ಹಾಕಿ ಕಲ್ಸಿ, ಆ ಕಲ್ಸಿರೋ ಆವಾಗಾಯಿನ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿ ಕಲ್ಸಿ ಎಲ್ರಿಗೂ ಕೈ ತುತ್ತು ಕೊಡ್ತಿದಾರೆ. ಹೌದಾ ಬಿಟ್ಟು? ಮತ್ತೆ ಹೇಳಲೇ ಇಲ್ಲ. ದೇವ್ರೆ ದೇವ್ರೆ ದೇವ್ರೆ, ಉಪವಾಸ ಇವತ್ತು ಬೇಡ ಬಿಡು, ನಾಳೆ ಯಾವಾಗಾರು ಇಟ್ಕೊಳ್ಳೋಣ, ಸರಿನಾ? ಬಾ. ಉಪವಾಸನೇ ಮುಂದಕ್ಕೆ ಹಾಕೋ ಇಂತ ಉಪ್ಮಾ ಲೇಡೀಸ್ನ ಈ ದೇವ್ರು ಪಾಸ್ ಮಾಡ್ಬೇಕು ಅಂದ್ರೆ ಅವನ್ಗೂ ಪರೀಕ್ಷೆನೆ. ಅಡು ಅಟ್ಟ ಅಡು ನೀ ಆಡು ಆಡು ಆಡಿ ನೋಡು, ಆ ರಾಜ ಆ ರಾಣಿ ಆ ಜೋಕ. ಹಾಡ್ ಹಾಡೋದಲ್ಲಪ್ಪ, ಕೆಲ್ಸಾನು ಮಾಡ್ಬೇಕು. ಏನ್ ಮಾಡು ಅಂತ ಹೇಳ್ತಿರತ್ತೆ ಅವ್ರೆ, ಹೇಳ್ಬಿಡಿ. ನೀವು ಒಂದ್ ಕೈ ಹಾಕಿದ್ರೆ ಬೇಗ ಆಗತ್ತಲ್ವಾ? ಅಯ್ಯಯ್ಯೋ, ಇವ್ರು ನನಗೆ ಕೈ ಹಾಕೋಕ್ ಬಿಟ್ರೆ ತಾನೆ, ಕೈ ಚಾಚಿದ್ರೆ ಸಾಕು ಅಂತಿದ್ದಾರೆ. ಜಾನಕಿ ಅತ್ತೆ ಮಾಡೋ ಆವಾಗಾಯಿಗೋಸ್ಕರನೇ ಅಪ್ಪ ಅವಾಗ್ಲಿಂದ ಗಂಟ್ಲೆ ಸರಿ ಮಾಡ್ಕೋತಿರೋದು. ಅಣ್ಣ, ನೀವು ಎಷ್ಟೇ ಗಂಟ್ಲು ಸರಿ ಮಾಡ್ಕೊಂಡ್ರು ಯಾವಾಗ ಯಾರಿಗೆ ಎಷ್ಟು ಬರ್ಬೇಕೋ ಅಷ್ಟೇ ಬರೋದು. ಪರವಾಗಿಲ್ಲ ಬಿಡಮ್ಮ, ನಮ್ ಜಾನಕಿ ಅಕ್ಕನ ಕೈಯಿಂದ ಒಂದೇ ಒಂದು ತುತ್ತು ಕೊಟ್ರೆ ಸಾಕು, ಅದೇ ಅಮೃತವಾಗ್ಬಿಡುತ್ತೆ. ಅಮ್ಮ, ನನಗ್ ಕೊಡಮ್ಮ. ಅಕ್ಕ ಎಲ್ಲರಿಗೂ ಕೊಡ್ತಾರಿರು. ದೊಡ್ಡಮ್ಮ, ನನ್ಗೆ ಲಾಡು ತರ ಮಾಡ್ಕೊಡಿ. ಮೊದಲನೇ ತುತ್ತು ಅತ್ತೆಗೆ. ಬಿಟ್ಟು ಕೊಡು. ಬಿಟ್ಟುಗೆ ಸ್ವಲ್ಪ ತುಪ್ಪ ಹಾಕಿ ಕೊಡ್ತೀನತ್ತೆ, ಖಾರ ಕಡಿಮೆ ಆಗತ್ತೆ. ಸರಿ ಬಿಡು. ಜಾನಕಿ, ಅದ್ಭುತವಾಗಿದೆ, ಎಲ್ಲ ಸರಿಯಾಗಿದೆ. ನನಗೂ ಕೊಡಿ ಅಕ್ಕ. ಸಹಾಯ ಮಾಡಿದ ಸೀನುಗೆ ಇದು, ಆಮೇಲೆ ಮಿಕ್ಕಿದವ್ರಿಗೆ. ಮತ್ತೆ ಅತ್ತೆಗ್ ಮಾತ್ರ ಕೊಟ್ಬಿಟ್ರಲ್ಲ. ಅವ್ರ ಲೆಕ್ಕದಲ್ಲಿ ಇಲ್ಲ ಬಿಡು. ಅಂದ್ರೆ ಅತ್ತೆ ಅಂದ್ರೆ ದೊಡ್ಡವರಲ್ವಾ, ಈ ಮನೆಗೆ ರಾಜಮಾತೆ ಇದ್ದ ಹಾಗಲ್ವಾ. ಅಲ್ಲ, ಅವ್ರನ್ನ ನಮ್ ಜೊತೆ ಹೇಗೆ ಸೇರಿಸ್ಕೊಳ್ಳೋದು ಹೇಳಿ, ಅದಕ್ಕೆ ಹಾಗೆ ಹೇಳಿದೆ. ಜಾನಕಮ್ಮ, ನನಗೂ ಒಂದು ತುತ್ತು ಕೊಡಿ. ಅಬ್ಬಾ,
ತಂಗೆಮ್ಮ ಅವಗಾಯ ಮಾಡೋದ್ರಲ್ಲಿ ನಿನ್ನ ಬಿಟ್ರೆ ಯಾರೂ ಇಲ್ಲ ಕಣಮ್ಮ. ಆದ್ಯ ಎಲ್ಲಿ ಕೈ ನೀಡು. ಏನದು ಪ್ರಸಾದನಾ? ಇದನ್ನ ನೋಡಿದ್ಮೇಲೂ ಪ್ರಸಾದ ಅಂತ ಕೇಳ್ತಾಳಲ್ಲ, ಇವಳಿಗೆ ಲೋಕಜ್ಞಾನ ಇದ್ದಂಗೆ. ತಮಗ್ ಜಾಸ್ತಿ ಆಗಿ ತೊಲೆಯಿಂದ ಜೇನ್ ತುಪ್ಪದ ಹಾಗೆ ಸುರಿತಾ ಇದೆ. ಟಪ್ಪ ಫೆಲೋ. ಆದ್ಯ, ಅಮ್ಮ ಮಾಡಿರೋ ಆವ್ಗಾಯ್ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ತಿಂದೆ ಅಂದ್ರೆ ನೀನ್ ಬೇಡ ಅಂತ ಹೇಳಲ್ಲ.